ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಗ್ತಾ ಮಾಡಿದ ಪಾಪನ ಅಳ್ತಾ ಅನುಭವಿಸಿದ್ರಂತೆ. ಅಕ್ಕ ಅಕ್ಕ ಬೇಗ ಬಾಕ ಇಲ್ಲಿ. ಅಪ್ಪಪ್ಪಪ್ಪಪ್ಪ ಅದೇನು ಅಷ್ಟ ಆತ್ರನೋ ರಾಮು ನಿನಗೆ? ಒಳ್ಳೆ ಸೂರ್ ಕಿತ್ತೋಗ ಹಾಕಿ ಕೂಗ್ತಿದೀಯಲ್ಲ. ಅಕ್ಕ ನನ್ನ ಫ್ರೆಂಡು ನಮ್ಮ ಸ್ಟೂಡೆಂಟ್ಸ್ ಯೂನಿಯನ್ ಸೆಕ್ರೆಟರಿ ಇದಾನಲ್ಲ, ನಮ್ಮನೆಗೂ ಬಂದಿದ್ನಲ್ಲಕ್ಕ. ಗೊತ್ತಾಯ್ತು, ಹೇಳು. ತೆಳ್ಳಿಗೆ ಬೆಳ್ಳಿಗೆ ಎತ್ತರಕ್ಕೆ ಚೆನ್ನಾಗಿದ್ದಾನಲ್ಲ ಹುಡುಗ. ಏನಾಯ್ತು ಅವನಿಗೆ? ಅಕ್ಕ ಇವತ್ತು ಬೆಳಗಿನ ಜಾವ ಅವನಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಯಲ್ಲಿ ಇದಾನಂತಕ್ಕ. ಅಯ್ಯೋ ಪಾಪ ಅಲ್ವೋ ರಾಮು, ಇನ್ನೂ ಯುವಕ, ಕಾಲೇಜ್ ಓದ್ತಿರೋ ಹುಡುಗ, ಅವನಿಗೆ ಯಾಕಪ್ಪ ಹೀಗಾಯ್ತು ಇದ್ದಕ್ಕಿದ್ದ ಹಾಗೆ? ಅಕ್ಕ ನಿನ್ನೆ ರಾತ್ರಿ ಯಾವ್ದೋ ಪಾರ್ಟಿಗೆ ಹೋಗಿದ್ನಂತೆ, ಸ್ವಲ್ಪ ಜಾಸ್ತಿಯಾಗೆ ಡ್ರಿಂಕ್ಸ್ ತಗೊಂಡಿದ್ನಂತೆ, ಮತ್ತೆ ಸಿಕ್ಕಾಪಟ್ಟೆ ಸಿಗರೇಟ್ ಬೇರೆ ಸೇತ್ತಾನಂತಕ್ಕ ಅವನು. ಸರಿ ಆಯ್ತು. ಕುಡಿಯೋದು, ಸಿಗರೇಟ್ ಸೇದೋದು ಸಾಲದ ಇನ್ನೂ ಏನಾದ್ರು ದುಶ್ಚಟಗಳು ಸೇರ್ಕೊಂಡಿದ್ಯಾ? ಏನೋ ಗೊತ್ತಿಲ್ಲಕ್ಕ, ಒಟ್ನಲ್ಲಿ ಅವನ ಪರಿಸ್ಥಿತಿ ಅಂತೂ ತುಂಬಾ ಗಂಭೀರವಾಗೇ ಇದೆ. ತಾಯಿ, ತಂದೆ, ನೆಂಟರು, ಸ್ನೇಹಿತರೆಲ್ಲ ತುಂಬಾನೇ ಅಳ್ತಿದಾರಕ್ಕ ಪಾಪ. ಅಳದೆ ಇನ್ನೇನಪ್ಪ ಮಾಡಕ್ಕಾಗುತ್ತೀಗ? ನಗ್ತಾ ಮಾಡಿದ ಪಾಪನ ಅಳ್ತಾ ಅನುಭವಿಸಿದ್ರಂತೆ ಅನ್ನೋ ಹಾಗೆ. ಏನಕ್ಕ ಅದು ನಗ್ತಾ ಮಾಡಿದ ಪುಣ್ಯನಾ? ಪುಣ್ಯ ಅಲ್ಲ ಕಣೋ, ನಗ್ತಾ ಮಾಡಿದ ಪಾಪನ ಅಳ್ತಾ ಅನುಭವಿಸಿದ್ರಂತೆ ಅಂತ ಗಾದೆ. ನಗ್ತಾ ಮಾಡಿದ ಪಾಪನ ಅಳ್ತಾ ಅನುಭವಿಸಿದ್ರಂತೆ. ಚೆನ್ನಾಗಿದೆ ಕಣಕ್ಕ ಗಾದೆ, ಕೇಳಕ್ಕೆ ಪ್ರಾಸಬದ್ಧವಾಗಿ. ಕೇಳಕ್ಕೂ ಚೆನ್ನಾಗಿದೆ. ಅದರ ಬಹಿರಂಗ ಅಂತರಂಗದ ಅರ್ಥ ತಿಳ್ಕೊಂಡ್ರೆ ನಮ್ಮ ಬದುಕೇ ಚೆನ್ನಾಗಿರುತ್ತೆ. ಎಲ್ಲಿ ಇವತ್ತು ನೀನೇ ಈ ಗಾದೆ ಅರ್ಥ ಅಂತರಾರ್ಥ ಎಲ್ಲ ಹೇಳು ನೋಡೋಣ. ನಾನು ಕೇಳ್ತಾ ಕೂತಿರ್ತೀನಿ, ಆಯ್ತಾ? ಅಯ್ಯೋ ರಾಮ, ನನಗೆ ಗಾದೆ ಬಹಿರಂಗದ ಅರ್ಥನೇ ಸರಿಯಾಗಿ ಹೊಳಿತಾ ಇಲ್ಲ. ನಗ್ತಾ ಮಾಡೋ ಪಾಪ ಯಾವುದು, ಅದನ್ನ ಅಳ್ತಾ ಯಾಕೆ ಅನುಭವಿಸ್ಬೇಕು, ಏನು ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲ ವಿವರ್ಸಕ್ ನೀನೇ ಸರಿ. ಹೇಳಕ್ಕ, ನಗ್ತಾ ಮಾಡಿದ ಪಾಪನ ಅಳ್ತಾ ಅನುಭವಿಸಿದ್ರಂತೆ ಅನ್ನೋ ಈ ಗಾದೆಯ ಒಳ ಅರ್ಥ ಹೊರ ಅರ್ಥಗಳನ್ನೆಲ್ಲ. ರಾಮು, ಈಗ ಈ ಗಾದೆಯ ಬಹಿರಂಗದ ಅರ್ಥ ಹೇಳುತ್ತೆ, ನಗ್ತಾ ಮಾಡಿದ ಪಾಪನ ಅಳ್ತಾ ಅನುಭವಿಸಿದ್ರಂತೆ ಅಂತ. ಅಂದ್ರೆ ಪಾಪ ಅನ್ನೋದು ಸಾಮಾನ್ಯವಾಗಿ ಮಾಡಬಾರದ ಕೆಲಸ, ದುಷ್ಟತನದ ಕೆಲಸ, ವಂಚನೆ, ಮೋಸ, ದ್ರೋಹ, ಕೊಲೆ, ಸುಲಿಗೆ ಇತ್ಯಾದಿಗಳು ಅಂತ ಅನ್ಕೊಳ್ಬಹುದು. ಅಂಥ ಕೆಲಸ ಮಾಡುವಾಗ ಪಾಪದ ಕೆಲಸಗಳಲ್ಲಿ ತೊಡಗಿರೋರ್ಗೆ ತಾವು ತಪ್ಪು ಮಾಡ್ತಾ ಇದ್ದೀವಿ, ಮಾಡಬಾರದು ಮಾಡ್ತಾ ಇದ್ದೀವಿ ಅಂತ ಅರಿವೇ ಇರೋದಿಲ್ಲ ಕಣೋ. ಆ ಕ್ಷಣದಲ್ಲಿ ಆ ಕೆಲಸದಿಂದ ತಮಗೇನು ಲಾಭ ಆಗುತ್ತೆ, ತಾವೆಷ್ಟು ಖುಷಿಯಾಗಿರ್ಬೋದು ಅಂತ ಅಷ್ಟೇ ಯೋಚನೆ ಮಾಡ್ತಾರೆ. ಒಮ್ಮೊಮ್ಮೆ ಅವರು ಮಾಡೋ ಕೆಲಸಗಳ ಬಗ್ಗೆ, ಕೆಟ್ಟ ಕೆಲಸಗಳ ಬಗ್ಗೆ, ದುಷ್ಪರಿಣಾಮಗಳ ಬಗ್ಗೆ ಅರಿವಿದ್ರೂ ಕೂಡ ತಾವು ಖುಷಿ ಪಡೋ ಹುಮ್ಮಸ್ಸಿನಲ್ಲಿ, ತಮ್ಮ ಸ್ವಾರ್ಥ ಸಾಧನೆ ಗುಂಗಿನಲ್ಲಿ ಅವುಗಳ ಬಗ್ಗೆ ಎಲ್ಲ ಹೆಚ್ಚು ಗಮನನೇ ಕೊಡೋದಿಲ್ಲ. ಆದರೆ ದುಷ್ಪರಿಣಾಮಗಳನ್ನು ಎದುರಿಸೋವಾಗ ಎಷ್ಟೇ ಪಶ್ಚಾತ್ತಾಪ ಪಟ್ರೂ ಅಳತಾನೇ ಎದುರಿಸ್ಬೇಕಾಗತ್ತೆ ಕಣೋ. ಅಂದ್ರೆ ಸಂಕಟ ಸಂಕಷ್ಟಗಳನ್ನ ಎದುರಿಸಲೇಬೇಕಾಗುತ್ತಲೇ ಇರಬೇಕು ಅಂತನ ಅರ್ಥ ಅಕ್ಕ? ಖಂಡಿತ. ಮತ್ತೆ ಅಕ್ಕ, ಈ ಪಾಪ ಮಾಡೋದು, ಅದರಲ್ಲೂ ನಗುತ್ತಾ ಪಾಪ ಮಾಡೋದು ಅಂದ್ರೆಲ್ಲ ಏನಕ್ಕ? ನನಗ ಅರ್ಥ ಆಗೋ ಹೇಳಕ್ಕ. ರಾಮು, ಈಗ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳಲ್ಲಿ ಪಾಪ ಪುಣ್ಯ ಅನ್ನೋ ಮಾತನ್ನ ತುಂಬಾ ಆಡ್ತಾ ಇರ್ತೀವಿ ಕಣೋ. ಹಲವರು ಅದನ್ನ ತುಂಬಾ ನಂಬ್ತೀವಿ. ತುಂಬಾ ಕಷ್ಟಗಳನ್ನು ಅನುಭವಿಸುವಾಗ ನೀನು ಕೇಳಿರ್ಬೋದು, ನಾನು ಏನು ಪಾಪ ಮಾಡಿದ್ನೋ, ದೇವರು ನನಗೆ ಯಾಕೆ ಈ ರೀತಿ ಶಿಕ್ಷೆ ಕೊಟ್ಟ ಅಂತೆಲ್ಲ ಅಂದ್ಕೊಳ್ತಿರ್ತೀವಿ. ಮತ್ತೆ ತುಂಬ ಖುಷಿಯಾಗಿರುವಾಗ ಯಾವ ಜನ್ಮದ ಪುಣ್ಯನೋ ಏನೋ, ನನಗಿಷ್ಟು ಒಳ್ಳೆ ಕೆಲಸ ಸಿಕ್ಕಿದೆ, ಇಷ್ಟು ಒಳ್ಳೆ ಮನೆ ಇದೆ, ಮಕ್ಕಳಿದ್ದಾರೆ, ಬೇಕಾದ್ದೆಲ್ಲ ಇದೆ, ಆ ದೇವರ ದಯೆ ಅಂತೆಲ್ಲ ಹೇಳ್ತಿರ್ತೀವಲ್ವಾ. ಒಳ್ಳೇದು ಕೆಟ್ಟದ್ದಕ್ಕೆಲ್ಲ ದೇವರನ್ನೇ ಹೊಣೆ ಮಾಡ್ತೀವಿ. ಅದು ಸರಿ. ಮತ್ತೆ ಮನುಷ್ಯರು ಬದುಕಿನಲ್ಲಿ ಒಳ್ಳೇದೂ ಮಾಡ್ತಾ ಇರ್ತೀವಿ, ಕೆಟ್ಟದ್ದೂ ಮಾಡ್ತಾ ಇರ್ತೀವಿ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪುಗಳನ್ನು ಮಾಡ್ತಾನೆ ಇರ್ತೀವಿ. ಆದರೆ ತಕ್ಷಣ ಅದನ್ನು ತಿದ್ದುಕೊಂಡು ಒಳ್ಳೆ ಮಾರ್ಗಕ್ಕೆ ಹೋದರೆ ಒಳ್ಳೇದಾಗುತ್ತೆ. ಕೆಟ್ಟ ಪರಿಣಾಮಗಳನ್ನು ಅಂಥ ರೀತಿಯಲ್ಲಿ ಎದುರಿಸ್ಬೇಕಾಗಲ್ಲ.
ಆದರೆ ತಪ್ಪು ಮಾಡ್ತಾನೇ ಇದ್ರೆ ಖಂಡಿತ ಅದರ ದುಷ್ಪರಿಣಾಮಗಳನ್ನು ಎದುರಿಸಲೇಬೇಕಾಗುತ್ತೆ ಕಣೋ. ಆ ಎದುರಿಸುವಾಗ ದುಃಖ ಸಂಕಟ ಪಡಲೇಬೇಕಾಗುತ್ತೆ. ಪಾಪ ಅನ್ನಿಸ್ಕೊಳ್ಳೋವಂಥ ತಪ್ಪುಗಳು, ಮಾಡಬಾರದ ಕೆಲಸಗಳು ಇನ್ನೂ ಏನೆಲ್ಲ ಇರ್ಬೋದಕ್ಕ? ಈಗ ವಿಶಾಲವಾಗಿ ಹೇಳೋದಾದ್ರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಇವುಗಳು ಅರಿಷಡ್ ವರ್ಗಗಳು ಅಂತ ಅನ್ಬಹುದು. ಶತ್ರು ಸಮಾನವಾದದ್ದು ಅಂತಲೇ ದಾರ್ಶನಿಕರು ಗುರುತಿಸಿದ್ದಾರೆ. ಕಾಮ ಅಂದ್ರೆ ಆಸೆ ಪಡೋದು ಅಂತ ಅರ್ಥ. ಆಸೆ ಪಡೋದು ತಪ್ಪಲ್ಲ. ಆಸೆ ಅತಿಯಾಸೆ ಆದ್ರೆ, ಬಯಸಬಾರದ ಆಸೆ ಆದ್ರೆ ಗತಿ ಕೇಡಾಗುತ್ತೆ. ಹೆಣ್ಣು ಹೊನ್ನು ಮಣ್ಣಿಗಾಗಿ ಆಸೆ ಪಟ್ಟೋರ್ ಗತಿ ಏನಾಯ್ತು ಅನ್ನೋದು ನಮ್ಮ ಪುರಾಣ ಇತಿಹಾಸಗಳಿಂದಲೇ ನಾವು ತಿಳ್ಕೊಬೋದಲ್ವಾ? ಹೌದಕ್ಕ. ಸೀತೆಯನ್ನು ಬಯಸಿದ ರಾವಣನ ಸ್ಥಿತಿ ಏನಾಯ್ತು, ಪಾಂಡವರಿಗೆ ಅನ್ಯಾಯ ದ್ರೋಹ ಬಗದ ಕೌರವರ ಸ್ಥಿತಿ ಏನಾಯ್ತು, ತಪ್ಪುಗಳನ್ನೇ ಮಾಡ್ತಿದ್ದ ಶಿಶುಪಾಲನ ಕಥೆ ಏನಾಯ್ತು ಅಂತೆಲ್ಲ ನಮಗ್ ಗೊತ್ತಲ್ಲಕ್ಕ. ಇನ್ನು ನಮ್ಮ ಸಮಾಜದಲ್ಲಿ ಹೆಣ್ಣಿನ ಮೇಲೆ ನಡೀತಿರೋ ದೌರ್ಜನ್ಯ, ಅತ್ಯಾಚಾರಗಳು, ಅನೈತಿಕ ಸಂಬಂಧಗಳು, ಅದರ ಪರಿಣಾಮವಾಗಿ ಸೇಡು, ಕೊಲೆ, ಸುಲಿಗೆ ಎಲ್ಲ ಒಂದಕ್ಕೊಂದು ಹೆಚ್ಕೋತಾನೆ ಹೋಗುತ್ತಲ್ವಾ? ಅಕ್ಕ, ಈ ದುಷ್ಟ ಚಟಗಳ ಮೋಹ ಕೂಡ ಮನುಷ್ಯನ ಆರೋಗ್ಯನೇ ಹಾಳು ಮಾಡುತ್ತಲ್ವಾ? ಖಂಡಿತ ರಾಮು. ಮನುಷ್ಯರ ದೈಹಿಕ ಆರೋಗ್ಯ ಅಷ್ಟೇ ಹಾಳು ಮಾಡಲ್ಲ, ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದುಬಿಡುತ್ತೆ. ಈಗ ನೋಡು, ನಿನ್ನ ಸ್ನೇಹಿತನೇ ತಗೋ. ಕಾಲೇಜಿನಲ್ಲಿ ಯೂನಿಯನ್ ಸೆಕ್ರೆಟರಿ ಆಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದ ಅಂತ ಹೇಳ್ತಾ ಇದ್ಯಾ ನೀನೆ. ಆದ್ರೆ ಅವನು ವಿಪರೀತ ಕುಡಿತ, ಧೂಮಪಾನಗಳಂತಹ ದುಶ್ಚಟಗಳಿಗೆ ಬಲಿಯಾಗಿ ಇವತ್ತು ಯಾವ ಸ್ಥಿತಿ ತಂದ್ಕೊಂಡಿದ್ದಾನೆ ನೋಡು. ದುಷ್ಟ ಚಟಗಳ ದಾಸರಾದ್ರೆ ಆಪತ್ತು ಖಂಡಿತ ಅಲ್ವೇನಕ್ಕ? ಹೌದು ರಾಮು. ಕ್ಷಣಿಕ ಸುಖ ಸಾವಿರ ದುಃಖ ಅನ್ನೋ ಹಾಗೆ ಆ ಕ್ಷಣದಲ್ಲಿ ಅವ್ರಿಗೆ ತಾವು ಮಾಡಬಾರದನ್ನು ಮಾಡ್ತಾ ಇದ್ದೀವಿ ಅಂತಲೇ ಅನ್ಸಲ್ಲ. ಆದರೆ ಪರಿಣಾಮಗಳನ್ನು ಎದುರಿಸುವಾಗ ಅನೇಕ ದುಃಖಗಳನ್ನು ಎದುರಿಸಬೇಕಾಗತ್ತೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಹೀಗೆ. ಈ ದುಷ್ಟ ಚಟಗಳ ಪರಿಣಾಮಗಳನ್ನ ಹಲವಾರು ಸಂದರ್ಭಗಳಲ್ಲಿ ಸಂಬಂಧಪಟ್ಟಂತ ವ್ಯಕ್ತಿ ಮತ್ತೆ ಪರೋಕ್ಷವಾಗಿ ಅವನ ಮನೆಯವರು ಎದುರಿಸಬೇಕಾಗ್ಬೋದು. ಆದರೆ ಇನ್ನೊಬ್ಬರಿಗೆ ಮೋಸ, ವಂಚನೆ, ದ್ರೋಹ ಮಾಡಿದಾಗ ಆ ಇನ್ನೊಬ್ಬರು ಕಷ್ಟಗಳನ್ನು ಎದುರಿಸ್ಬೇಕಾಗತ್ತಲ್ವ? ದುಡ್ಡು ನುಂಗ್ ಹಾಕ್ತಾರೆ, ಭೂಮಿ ಸೈಟನ್ನು ನುಂಗಿ ಹಾಕ್ತಾರೆ, ಚೀಟಿ ಗೀಟಿ ಅಂತ ಮಾಡಿ ದ್ರೋಹ ಮಾಡ್ತಾರೆ. ಒಂದ ಎರಡ? ಖಂಡಿತ ನೀನ್ ಹೇಳಿದಾಗೆ ಎದುರಿಸಲೇಬೇಕಾಗತ್ತೆ, ನಿಜ. ಕೋರ್ಟು, ಪಂಚಾಯತ್ಗೆ ಮೂಲಕ ಕೆಲವು ಬಗೆಹರಿಲೂಬಹುದೋ ಏನೋ. ಆದರೆ ಮನೆಮುರುಕುತನ, ದ್ರೋಹದ ಪರಿಣಾಮಗಳು ಎದುರಿಸಲೇಬೇಕಾಗುತ್ತೆ. ವ್ಯಕ್ತಿಗಳು ಸಮಾಜದಲ್ಲಿ ಆರೋಗ್ಯವಂತರಾಗಿ, ಒಳ್ಳೆ ಚಾರಿತ್ರವಂತರಾಗಿ, ಒಳ್ಳೆ ವ್ಯಕ್ತಿತ್ವ ಉಳ್ಳವರಾಗಿ ಬದುಕಬೇಕಾದ್ರೆ ನೀನ್ ಹೇಳ್ದ ಹಾಗೆ ದುಷ್ಟ ಚಟಗಳ ದಾಸರಾಗಬಾರದು. ಹೆಣ್ಣು ಹೊನ್ನು ಮಣ್ಣಿನ ದುರಾಸೆಗಳಿಂದ ದೂರ ಇರಬೇಕಲ್ವೇನಕ್ಕ? ಸರಿಯಾಗಿ ಹೇಳಿದ್ಯಾ. ಅದರಲ್ಲೂ ಈ ಯುವ ಜನಾಂಗ ತುಂಬಾ ಎಚ್ಚರವಾಗಿರ್ಬೇಕು ರಾಮು. ಕೆಟ್ಟ ಚಟಗಳನ್ನ ಕಲ್ತ್ಕೋಬಾರ್ದು. ಜೊತೆಗೆ ರ್ಯಾಗಿಂಗ್ ಅನ್ನೋ ಪಿಡುಗಿದೆ ನೋಡು, ಅದಂತ ತುಂಬಾ ಕೆಟ್ಟದ್ದು ಬಿಡು. ಆ ಕ್ಷಣಕ್ಕೆ ಅವ್ರಿಗೆ ಇನ್ನೊಬ್ಬರನ್ನ ಪೀಡಿಸೋದ್ರಿಂದ, ಹಿಂಸಿಸೋದ್ರಿಂದ ಏನೋ ಒಂದು ರೀತಿ ಖುಷಿ ಸಿಕ್ಕಬಹುದು. ಆದರೆ ಮುಂದಿನ ಪರಿಣಾಮಗಳು ಜೈಲು ಶಿಕ್ಷೆ, ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ, ಇದೆಲ್ಲ ತುಂಬಾ ಘೋರವಾಗಿರುತ್ತಲ್ವಾ? ಅಕ್ಕ, ನಿನ್ನ ಹತ್ರ ಮಾತಾಡ್ತಾ ಆಡ್ತಾ ನನಗೆ ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ವಲ್ಲಕ್ಕ. ನಾನು ನನ್ನ ಫ್ರೆಂಡ್ ನೋಡೋದಕ್ಕೆ ಆಸ್ಪತ್ರೆಗೆ ಬೇರೆ ಹೋಗ್ಬೇಕು. ನಿನ್ ಫ್ರೆಂಡು ಬೇಗ ಚೇತರಿಸ್ಕೊಳ್ಳೋ ಹಾಗೆ ಆಗ್ಲಿ. ಆಮೇಲೆ ಅವನಿಗೆ ಡಾಕ್ಟ್ರು ಸೂಕ್ತವಾಗಿ ಮಾರ್ಗದರ್ಶನ ಮಾಡ್ತಾರೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಆಗ್ಲಾದ್ರೂ ಬುದ್ಧಿ ಬರುತ್ತಾ ನೋಡೋಣ. ಸರಿ ಅಕ್ಕ, ಬೇಗ ಒಂದು ಫ್ಲಾಸ್ಕಲ್ಲಿ ಕಾಫಿ ಹಾಕೊಡು, ಆಸ್ಪತ್ರೆಗೆ ಹೋಗಿ ಬರ್ತೀನಿ. ನಿನ್ ಫ್ರೆಂಡ್ಗೆ ಮತ್ತೆ ಅವ್ರ ಮನೆಯವ್ರಿಗೆಲ್ಲ ಧೈರ್ಯ ಹೇಳು. ಆಯ್ತಕ್ಕ, ನಾನು ಈಗ ಆಸ್ಪತ್ರೆಗೆ ಹೋಗಿ ಬರ್ತೀನಿ. ತಿಂಡಿ ತಿನ್ಕೊಂಡು ಹೋಗೋ ರಾಮು. ಏನಕ್ಕ ತಿಂಡಿ? ಪೂರಿ ಸಾಗು. ನಾನು ಆಸ್ಪತ್ರೆಯಿಂದ ಬಂದ್ಮೇಲೆ ತಿಂತೀನಕ್ಕ. ಓಕೆ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.